ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಬಹಳ ದುರಂತ. ಸಾಂಸ್ಕೃತಿಕ ನಗರ ಮೈಸೂರು ಸ್ವತಃ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಹೆಮ್ಮೆಯ ನಗರ, ಲಕ್ಷಾಂತರ ಪ್ರವಾಸಿಗರು ಬರುವಂಥ ಸ್ಥಳ ಇದು. ತಾವೆಲ್ಲ ಗಮನಿಸಿದ್ದೀರಿ, ನೆನ್ನೆ ತಮ್ಮ ಮಾಧ್ಯಮಗಳ ಮೂಲಕ ಕೂಡ ಜನ ಆಕ್ರೋಶಗೊಂಡಿದ್ದಾರೆ. ಈ ಅಡವಿಟ್ಟ ಚಿನ್ನ ಬಿಡಿಸ್ಕೊಳ್ಳೋದು, ನಿಮಗೆ ನಾವು ಇವತ್ತಿನ ಒಂದು ರೇಟಲ್ಲಿ ಒಳ್ಳೆಯ ಬೆಲೆ ಕೊಡ್ತೀವಿ ಅಂತಕ್ಕಂಥ ಅತ್ಯಾಕರ್ಷಕವಾದಂಥ ಒಂದು ಜಾಹೀರಾತುಗಳನ್ನು ನೀಡೋ ಮೂಲಕ ವ್ಯವಸ್ಥಿತವಾಗಿ ಈ ಸಂಕಷ್ಟದಲ್ಲಿ ಸಿಲುಕಾಕೊಂಡಿರುವಂಥ ಜನರನ್ನು ಕಳೆದ ಹಲವಾರು ವರ್ಷಗಳಿಂದ ಮೈಸೂರಿನಲ್ಲಿ ವ್ಯವಸ್ಥಿತವಾಗಿ ವಂಚನೆ ಮಾಡಿ ಚಿನ್ನದ ದರೋಡೆ ನಡೀತಾ ಇದೆ. ಮೋಸ ಅಲ್ಲ, ದರೋಡೆ, ನೇರ ದರೋಡೆ. ಯಾರು ಅಮಾಯಕರಿರ್ತಾರೆ, ಇದರಿಂದ ವಂಚನೆಗೊಳಗಾದವರು ಇರ್ತಾರೆ, ಅವ್ರು ಯಾರಿಗೂ ಕೂಡ ದನಿ ಎತ್ತಿದ್ರು ಕೂಡ ಅವರ ದನಿಗೆ ದನಿ ಕೂಡಿಸುವಂಥ ವ್ಯವಸ್ಥೆ ಇಲ್ಲ. ಇಡೀ ವ್ಯವಸ್ಥೆ ಈ ಒಂದು ದರೋಡೆ ಜಾಲ. ಯಾಕೆಂದರೆ ಹಿಂದೆ ವೀರಪ್ಪನ್ನು ಕಾಡಲ್ಲಿ ಕೂತ್ಕೊಂಡು ದರೋಡೆ ಮಾಡ್ತಿದ್ರೆ, ಇವತ್ತು ನಗರಗಳಲ್ಲೇ ಕೂತು ದರೋಡೆ ಮಾಡೋ ದಂಧೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಒಂದು SDJ ಗೋಲ್ಡ್ ಅಂತಕ್ಕಂಥದ್ದು ಜಾಹೀರಾತು ಕೊಟ್ಟು 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 ಭಾಳ ಆ ಥರದ್ದು ರಾಜ್ಯದಲ್ಲಿ ಹಲವಾರಿದ್ದಾವೆ. ಇದು ಮೈಸೂರು ನಗರದಲ್ಲಿ ಭಾಳ ಕುಖ್ಯಾತಿಯಾಗಿದೆ. ಯಾರು ಕಷ್ಟದಲ್ಲಿ ಇವತ್ತು ಚಿನ್ನನ ಇಟ್ಬಿಟ್ಟಿರ್ತಾರೆ, ಆ ಜಾಹೀರಾತು ನೋಡಿ ಹೋಗ್ತಾರೆ. ಹೋದವನಿಗೆ ಅವನ ಚಿನ್ನವೂ ಇಲ್ಲ, ಆ ಚಿನ್ನದ ಬೆಲೆನೂ ಇಲ್ಲ. ಜಾಸ್ತಿ ಮಾತಾಡಿದ್ರೆ ಧಮಕಿ ಹಾಕೋದು, ಪೊಲೀಸ್ ಸ್ಟೇಷನ್ಗಳಿಗೆ ಹೋದರೆ ಅದು ಸಾಕ್ಷಿ ಇಲ್ಲದೆ ಇರೋಂಗೆ ಮಾಡೋದು. ಆದ್ದರಿಂದ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥ ಅಡವಿಟ್ಟ ಚಿನ್ನ ಬಿಡಿಸಿಕೊಳ್ಳಿರಿ ಎನ್ನುವ ಬಹುದೊಡ್ಡ ಮೋಸದ ಜಾಲ, ದರೋಡೆಯ ಜಾಲವನ್ನು ಮೈಸೂರು ನಗರದ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ವಿಶೇಷ ತಂಡವನ್ನು ರಚನೆ ಮಾಡಿ ಇದನ್ನು ತನಿಖೆ ಕೈಗೆತ್ತಿಕೊಂಡರೆ 1,000 ಕೋಟಿಯಷ್ಟು ಜನರಿಗೆ ಮೋಸ ಆಗಿರೋ ಹಗರಣ ಹೊರಗಡೆ ಬರ್ತದೆ. ಇದರ ಹಿಂದೆ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದು ಅಸಲಿ ಮುಖವಾಡಗಳು ಕೂಡ ಬರ್ತವೆ. ಸಾವಿರಾರು ಜನ ಇಡೀ ರಾಜ್ಯಾದ್ಯಂತ ಬಂದಿಲ್ಲಿ ಮೋಸ ಹೋಗ್ಬಿಟ್ಟಿದ್ದಾರೆ. ಯಾರು ಅವ್ರು ಕೇಳೋರಿಲ್ಲ, ಹೇಳೋರಿಲ್ಲ, ರಕ್ಷಣೆ ಕೊಡೋರಿಲ್ಲ. ನೆನ್ನೆ ಒಂದು ಹೆಣ್ಣುಮಗಳು ಹೇಳ್ತಿದ್ದಾರೆ, ರಾತ್ರಿ 12 ಗಂಟೆವರೆಗೂ ಕೂಡ ಹಾಕೊಂಡು ಅವ್ರಿಗೆ ಧಮಕಿ ಮಾಡಿ ನಮ್ದೇನೂ ಇಲ್ಲ ಅಂತ ಬರ್ಕೊಡಿ ಅಂತೇಳಿ CC ಕ್ಯಾಮ್ರಾದಲ್ಲಿ ಸೈನ್ ಹಾಕ್ಸ್ಕೊಳ್ತಾರಂತೆ. ಯಾರು ಇವರೆಲ್ಲ ಮೈಸೂರಿಗೆ ಬಂದು ಈ ರೀತಿ ದಂಧೆ ಮಾಡ್ತಿರೋರು? ಈ ಕೂಡಲೇ STJ ಗೋಲ್ಡ್ ಅಂತಕ್ಕಂಥ ಮಾಲೀಕ ಯಾರಿದ್ದಾನೆ, ಅಂಡರ್ವರ್ಲ್ಡ್ ಕಿಂಗ್, ಅವನ ಹೆಸರೇನು ಸರ್? ಚಿನ್ನತಂಬಿ. ಈ ಕೂಡಲೇ ವಶಕ್ಕೆ ತೆಗೆದುಕೊಂಡು ಗಂಭೀರವಾದ ತನಿಖೆಯನ್ನು ಪೊಲೀಸ್ ಆಯುಕ್ತರು ವಿಶೇಷ ಕಾಳಜಿ ಮಾಡಬೇಕು. ಇಲ್ಲದೆ ಹೋದರೆ ನೇರವಾಗಿ ಪೊಲೀಸ್ ಮಹಾನಿರ್ದೇಶಕರನ್ನು, ಸಲೀಂ ಅವರನ್ನ ಭೇಟಿ ಮಾಡಿ ಇದಕ್ಕೆ ತಂಡ ರಚನೆ ಮಾಡಿ ಈ ಒಂದು ಜಾಲವನ್ನು ಭೇದಿಸಿ ನಿರಂತರ ನಡೀತಾ ಇರ್ತಕ್ಕಂಥ ಚಿನ್ನದ ದರೋಡೆಗೆ ಅಂಕುಶ ಹಾಕಿ ಇವತ್ತು ಯಾರ್ಯಾರು ಮೋಸ ಹೋಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಿ ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡಬೇಕಾಗ್ತದೆ. ಅಡವಿಟ್ಟ ಚಿನ್ನ ಬಿಡಿಸಿಕೊಳ್ಳಿ ಎನ್ನುವ ಜಾಹೀರಾತುಗಳಿಗೆ ಜನ ಮಾರು ಹೋಗಬೇಡಿ. ಎಲ್ಲೆಲ್ಲಿ ಇಂಥ ಜಾಹೀರಾಗ್ತಾರೋ ಅಲ್ಲೆಲ್ಲ ಕಡೆ ಮೋಸ ಇದೆ. ಇವ್ರು ಮಾಡ್ತಿರೋರು ಯಾರು, ಇವ್ರ ಹಿನ್ನೆಲೆ ಏನು, ಇದಕ್ಕೆ ಮಾನದಂಡ ಏನು ಅಂತ ಪೊಲೀಸ್ ಇಲಾಖೆ ಆಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಇನ್ಯಾವುದಾದ್ರೂ ಇಲಾಖೆಗಳಾಗಲಿ ಯಾವುದೇ ಮಾನದಂಡ ಇಲ್ಲ. ಮತ್ತು ಇವೆಲ್ಲ ಡೋಕಾ ಕಂಪನಿಗಳು. ಇವತ್ತೊಂದು ಬೋರ್ಡ್ ಹಾಕ್ಕೊಂಡು ಅವನೊಂದು ಚಿನ್ನ ತಗೊಂಡು ಇಲ್ಲಿ ಮಾರಾಟ ಮಾಡಿದರೆ ಇನ್ನೊಂದು 6 ತಿಂಗಳಿಗೆ ಹೋದರೆ ಕಂಪ್ನಿನೇ ಇರಲ್ಲ. ಆಮೇಲೆ ಯಾರು ಬೇಡ ಸರ್ ನೀವೇ ಇಟ್ಕೊಂಡು ಕೊಡಿ ಅಂದರೆ ಒಂದು 60 ಪೈಸೆ ಬಡ್ಡಿ ಅಂತ ನೀವು 6 ತಿಂಗಳು ಬಡ್ಡಿನೇ ಕಟ್ಟಬೇಡಿ ಅನ್ನೋದು. ವಾಪಸ್ ಬಂದ ಇವೆಲ್ಲ ತನಿಖೆಯಿಂದ ಈಚೆಗೆ ಬರ್ತವೆ. ನಾವು ಹೇಳೋದಕ್ಕಿಂತ ತನಿಖೆಯಿಂದ ಈಚೆಗೆ ಬರ್ತದೆ. 1000 ಕೋಟಿಗೂ ಹೆಚ್ಚು ಚಿನ್ನದ ದರೋಡೆ ಆಗಿದೆ ಬಡವರದು, ಮಧ್ಯಮ ವರ್ಗದವರು, ಕೆಳಮಧ್ಯಮ ವರ್ಗದವರು. ಇಂಥ ಅನೇಕ ಡೋಕಾ ಸಂಸ್ಥೆಗಳಿದೆ. ಇದು SDJ ಅಂತಕ್ಕಂಥದ್ದು ಡಾನ್ ಈ ವಿಚಾರದಲ್ಲಿ. ಯಾಕೆಂದರೆ ಅವ್ನು ಜಾಹೀರಾತೆ ಬಹುಶಃ ದಿನಕ್ಕೆ 30 ಲಕ್ಷ ರೂಪಾಯಿಂದಿತ್ತು ಕಾಣುತ್ತೆ ಒಂದು ಅಂದಾಜಿನ ಪ್ರಕಾರ. ಎಲ್ಲಿಂದ ಬರ್ತದೆ 30 ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಡೈಲಿ ಅಂದರೆ? ಯಾವ ಇನ್ಫೋಸಿಸ್ ಕಂಪ್ನಿಯವರೇ ಕೊಡೋಕ್ಕಾಗಲ್ಲ. ಸರ್ಕಾರಿ ಬ್ಯಾಂಕುಗಳು, ರಾಜ್ಯದ ಹಣಕಾಸು ಸಂಸ್ಥೆ, ಯಾಕೆಂದರೆ ಇವತ್ತು ಚಿನ್ನ ದಿನೇ 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 ಏರ್ತಾ ಇದೆ. ಯಾರೋ ಪಾಪ ಬಡವರು ಇಟ್ಟಿರ್ತಾರೆ, ಬಿಡಿಸ್ಕೊಳಕ್ಕಾಗ್ತಾ ಇರಲ್ಲ.
ಅಂಥದ್ದನ್ನು ಇಂಥ ಜಾಲಗಳು ಭಾಳ ವ್ಯವಸ್ಥಿತವಾಗಿ ಉಪಯೋಗಿಸ್ಕೊಂಡು ದರೋಡೆ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಬ್ಯಾಂಕ್ಗಳಲ್ಲೇ ಒಂದು ಕೌಂಟ್ರ್ ತೆರೆದು, KCFC ಅಂತ ಕಡೆ ಒಂದು ಕೌಂಟ್ರ್ ತೆರೆದು, ಯಾರು ಅಡ ಇಟ್ಟು ನಾವು ಬಿಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅದನ್ನು ಮಾರಾಟ ಮಾಡಿಬಿಡಿ ಅಂತಂದರೆ ಚಿನ್ನವನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಕೌಂಟರ್ನ ಸರ್ಕಾರ ತೆಗೆದರೆ ಇಂಥ ಒಂದು ಮೋಸ, ಜನರಿಗೆ ಆಗ್ತಕ್ಕಂಥ ವಂಚನೆ, ದರೋಡೆ ನಿಲ್ಲುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಕಾಳಜಿಯ ಮನವಿ. ಈ ನಿಟ್ಟಿನಲ್ಲಿ ಈ ಕೂಡಲೇ, ಯಾಕೆಂದರೆ ಇದುವರೆಗೆ ಇದನ್ನು ಭಾಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಮೈಸೂರಿನ ಪೊಲೀಸರು, ಭಾಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ. ಜಾರಿ ನಿರ್ದೇಶನಾಲಯಕ್ಕೆ ಕೂಡ ನಾನು ಪತ್ರ ಬರೆಯೋನಿದ್ದೇನೆ. ಈ ಕೂಡಲೇ ಇಂಥ ಒಂದು ದಂಧೆಯ ಮೂಲಕ, ಮೋಸದ ಮೂಲಕ ದರೋಡೆ ಮಾಡಿ ಇವತ್ತು ಸಾವಿರಾರು ಕೋಟಿ ವಂಚನೆ ಮಾಡಿ ಮುಗ್ಧ ಜನರನ್ನು ಭಾಳ ವ್ಯವಸ್ಥಿತವಾಗಿ, ಯಾವ ನೀವು ಅಂಡರ್ವರ್ಲ್ಡ್ ಸಿನಿಮಾದಲ್ಲೂ ನೋಡೋಕ್ಕಾಗಲ್ವಂತೆ ಆ ಥರದ ಒಂದು ನೆಟ್ವರ್ಕ್ ಇದೆಯಂತೆ ಅವ್ರದ್ದು. ನೀವೆಲ್ಲ ನಿಮಗೂ ಗೊತ್ತಿರುತ್ತೆ, ಕತೆ ಕೇಳ್ತಾ ಇದ್ರೆ ನೆನ್ನೆ ನಿಮ್ಮ ಮುಂದೆ ಕೂಡ ಹೇಳಿದ್ದಾರೆ ಜನ. ಅದು ಭಾಳ ಭಯಾನಕವಾಗಿದೆ, ಇದು ಅತ್ಯಂತ ಭಯಾನಕವಾಗಿದೆ. ಯಾರು ಇದ್ರ ಬಗ್ಗೆ ಮಾತನಾಡಬೇಕಾದ್ರೆ ಎದುರೋ ಪರಿಸ್ಥಿತಿ ಇದೆ, ಅಷ್ಟು ಮಟ್ಟಿಗೆ ಇದು ಈ ಒಂದು ದುಷ್ಟರ ಜಾಲ ಬೇರೂರಿದೆ ಮೈಸೂರಿನಲ್ಲಿ. ಈ ಕೂಡಲೇ ಆಯುಕ್ತರು ಸಾಮಾಜಿಕ ಕಾಳಜಿ, ಹೆಣ್ಣು ಮಕ್ಕಳು ಎಷ್ಟೋ ಜನ ತಾಳಿನೂ ಕೂಡ ಇಲ್ಲದೇ ಇವತ್ತು ಕಣ್ಣೀರು ಹಾಕ್ತಾ ಇರೋ ಪರಿಸ್ಥಿತಿಯನ್ನು ನೋಡಿದೆ. ಅದರ ಸಹಿತ ಇವತ್ತು ಕಿತ್ಕೊಂಡು ಚಿನ್ನದ ದರೋಡೆ ಮಾಡಿದ್ದಾರೆ. ಈ ಕೂಡಲೇ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಮತ್ತು ಯಾರು ಇದರಿಂದ ಮೋಸ ಹೋಗಿದ್ದಾರೆ ಈ ಕೂಡಲೇ ಪೊಲೀಸ್ ಆಯುಕ್ತರು ವಿಶೇಷ ದೂರು ಕೌಂಟರ್ನ ಕೊಟ್ಟು ದೂರುಗಳನ್ನು ಸ್ವೀಕಾರ ಮಾಡಬೇಕು. ಸುಮ್ಮನೆ ಸರಳವಾಗಿ ಒಂದು FIR ಅಥವಾ ಒಂದು ದೂರು ಸ್ವೀಕಾರ ಮಾಡಿ NCR ಕೊಡೋದಲ್ಲ, ದೂರು ಸ್ವೀಕಾರ ಮಾಡಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀನಿ.